ರಾಜ್ ಬಿ ಶೆಟ್ರು ಇವತ್ತು ನಮ್ಮ ಕೈಗೆ ಸಿಕ್ಕಿದ್ದಾರೆ ಅಂದರೆ ಒಂದು ಮಾತ್ರ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು, ಸಿನಿಮಾ ಬಂದಿದೆ ಅದಕ್ಕೆ ಸಿಕ್ಕಿದ್ದಾರೆ ಅಂತ. ಸಿನಿಮಾ ಇಲ್ಲ ಅಂತ ಹೇಳಿದ್ರೆ ರಾಜ್ ಬಿ ಶೆಟ್ರು ಕೈಗೆ ಸಿಗೋದೇ ಇಲ್ಲ ಸರ್. ಅದೇ ಅದೇ ಸಿನಿಮಾ ಇದ್ದಾಗ ಮಾತ್ರ ಸಿಗ್ತೀರಾ. ಯಾವುದೇ ಈವೆಂಟ್ ಇರ್ಬೋದು, ಬೇರೆ ಇರ್ಬೋದು, ಎಲ್ಲೂ ನೀವು ಬರೋದು ಇಲ್ಲ, ಸಿಗೋದು ಇಲ್ಲ. ಯಾಕೆ ಅಂತ ಒಬ್ಬ ನನಗೆ ಸಿನಿಮಾ ಮಾಡೋ ಹುಚ್ಚು ಬಿಟ್ಟರೆ ಅದ್ರ ಜೊತೆಗಿರುವಂಥ ಬೇರೆ ವಿಷಯಗಳೆಲ್ಲ ಸ್ವಲ್ಪ ಕಷ್ಟ ಕೊಡುತ್ತೆ. ಎಸ್ಪೆಷಲಿ ಪ್ರಮೋಷನ್ ಮಾಡಲೇಬೇಕು, ಆ ಕಾರಣದಿಂದ ಬಂದೇ ಬರ್ತೀವಿ. ಬಟ್ ಬೇರೆ ಟೈಮಲ್ಲಿ ಬರಿತಾ ಇರ್ತೀವಿ, ಅಥವಾ ಯಾವುದೋ ಒಂದು ಡೈರೆಕ್ಷನ್ ಇರ್ಬೋದು, ಅಥವಾ ಯಾವುದೋ ಒಂದು ಪ್ರೊಡಕ್ಷನ್ ಇರ್ಬೋದು, ಅಥವಾ ಇನ್ಯಾವುದೋ ಆ್ಯಕ್ಟಿಂಗ್ ಇರ್ಬೋದು, ಏನೋ ಒಂದು ಮಾಡ್ತಾ ಇರ್ತೀವಿ. ಅದರಿಂದಾಗಿ ಮತ್ತೆ ಬಂದು ಏನು ಮಾತಾಡೋದು, ಬೋರ್ ಆಗಿದೆ. ಸೆಲೆಬ್ರಿಟೀಸ್ ಅಂದ ತಕ್ಷಣ ಈಗ ಯಾರ್ದಾದ್ರು ಮದುವೆಯಲ್ಲಿ ಕಾಣಿಸ್ಕೊಳ್ಳೋವಂಥದ್ದು, ಈವೆಂಟಲ್ಲಿ ಕಾಣಿಸ್ಕೊಳ್ಳೋವಂಥದ್ದು, ಪ್ರಮೋಷನ್ ಬೇರೆಯವ್ರ ಸಿನಿಮಾ ಪ್ರಮೋಷನಲ್ಲಿ ಕಾಣಿಸ್ಕೊಳ್ಳೋವಂಥದ್ದು ಮಾಡ್ತಾರೆ. ನೀವು ನಿಮ್ಮ ಸಿನಿಮಾ ಬಂದಾಗ ಮಾತ್ರ ಬರ್ತೀರಾ. ನೀವು ಹೇಳಿದ್ರಿ ಯಾರಾದಾಗ, ಸೆಲೆಬ್ರಿಟಿ ಆದಾಗ. ನನಗೆ ಯಾವತ್ತೂ ಸೆಲೆಬ್ರಿಟಿ ಅಂತ ನನಗೆ ಅನಿಸಲ್ಲ. ಒಂದು ಈವೆಂಟಿಗೆ ಹೋಗಬೇಕು, ಒಂದು ಫಂಕ್ಷನಿಗೆ ಹೋಗಬೇಕು, ಮದುವೆಗಳಿಗೆ ಹೋಗಬೇಕು ಅಂತೆಲ್ಲ ಅನಿಸಲ್ಲ. ತುಂಬ ಜನ ಇದ್ದಾಗ ಅಲ್ಲಿಂದ ತಪ್ಪಿಸ್ಕೊಂಡು ಓಡಬೇಕು ಅಂತ ಅನಿಸುತ್ತೆ. ಅದರಿಂದಾಗಿ ನಾನು ಎಲ್ಲ ಹೋಗಲ್ಲ. ನಾನಿದ್ದರೆ ನನ್ನ ಫ್ರೆಂಡ್ಸ್ ಜೊತೆನೋ ನಾಯಿಗಳ ಜೊತೆನೋ ಆಟ ಆಡ್ಕೊಂಡು ಆರಾಮಾಗಿರ್ತೀನಿ. ಇಲ್ಲಾಂದರೆ ಸಿನಿಮಾ ಇದ್ದಾಗ ಸಿನಿಮಾ ಕೆಲಸ ಮಾಡ್ತೀನಿ ಅಷ್ಟೇ. ಈಗ ನಿಮ್ಮ ಇಂಡಸ್ಟ್ರಿನಲ್ಲಿ ಯಾರಾದರೂ ಮದುವೆ ಕರೆದ್ರೆ ಹೇಗೆ ನಿರಾಕರಿಸ್ತೀರಾ? ಅವ್ರಿಗೆ ಬೇಜಾರಾಗಬಾರ್ದು. ನಿಮಗೆ ಕಷ್ಟ ಆಗೋದು ನನಗೆ ನೋಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಬರ್ತಾ ಇಲ್ಲ ಅಂತ ಹೇಳ್ತೀನಿ. ಅಂದರೆ ಹೌದು, ಹೆಚ್ಚಿನ ಸಲ ನಾನು ಹೇಳ್ತೀನಿ, ದಯವಿಟ್ಟು ಕ್ಷಮಿಸಬೇಕು, ಮದುವೆಗೆಲ್ಲ ಬರೋದು ತುಂಬ ಕಷ್ಟ ನನಗೆ ಅಂತ. ಅಂದರೆ ತುಂಬ ಹತ್ತಿರದ ಫ್ರೆಂಡ್ಸು. ಈಗ ನಾನು ಹೆಂಗೂ ಹುಚ್ಚುಚ್ಚಾಗಿರ್ಬೋದಲ್ಲಿ ಅಂದರೆ ಆ ಜಾಗಕ್ಕೆ ಹೋಗ್ತೀನಿ ನಾನೀಗ ಈ ರಾಜ್ ಬಿ ಶೆಟ್ಟಿಯಾಗಿ ಹೋಗಬೇಕು ಅಂದಾಗ ಅದು ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಯಾವುದೋ ಒಂದು ಡ್ರೆಸ್ ಹಾಕೋಬೇಕು, ಅದೇ ಯಾರಿಗೆ. ಓಕೆ, ಇದ್ರ ರಿಲೇಟೆಡ್ ಆಗಿ ಇನ್ನೊಂದು ಕ್ವಶನ್ ಲಾಸ್ಟಲ್ಲಿ ಕೇಳ್ತೀನಿ. ಮೊದಲೇದಾಗಿ ನಿಮ್ಮ ಸಿನಿಮಾ ಸೂ ಫ್ರಮ್ ಸೋ ಇದಕ್ಕೆ ಬಂಡವಾಳ ಕೂಡ ಹೂಡಿದ್ದೀರಾ ನೀವು. ನಿಮ್ಮ ಜೊತೆಗೆ ಇನ್ನೂ ಇಬ್ಬರು ನಿರ್ಮಾಪಕರು ಸಹ ಬಂಡವಾಳ ಹೂಡಿರುವಂಥದ್ದು. ಆ್ಯಕ್ಟರ್ ಆಗೋದು ಈಸಿನ, ಪ್ರೊಡ್ಯೂಸರ್ ಆಗಿ ಆ ಲೆಕ್ಕಾಚಾರಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಳೋದಷ್ಟು ಈಸಿನಾ? ಐ ಥಿಂಕ್ ಲೆಕ್ಕಾಚಾರ ಪ್ರೊಡ್ಯೂಸರಿಗೆ ಬರುತ್ತೆ ಅಂತ ಅನ್ಸಲ್ಲ, ಬರೀ ಲೆಕ್ಕಾಚಾರ ಬರುತ್ತೆ ಅಂತ ಅನ್ಸಲ್ಲ. ಸಿನಿಮಾನ ಮೌಂಟ್ ಮಾಡೋದು ಅಂತ ಕರಿತೀವಿ ನಾವು. ಯಾವ ಸಿನಿಮಾಟೋಗ್ರಫರ್ ಬಂದರೆ, ಯಾವ ಮ್ಯೂಸಿಕ್ ಡೈರೆಕ್ಟರ್ ಬಂದರೆ, ಸ್ಕ್ರಿಪ್ಟ್ ಯಾವ ರೀತಿ ಹೋಗ್ತಾ ಇದೆ, ಇನ್ನೆಷ್ಟು ಬಜೆಟ್ ಬೇಕು, ಪ್ರಮೋಷನ್ ಯಾವ ರೀತಿ ಮಾಡಬೇಕು, ಇದೆಲ್ಲ ಪ್ರೊಡಕ್ಷನ್ ಬರುತ್ತೆ. ಇದೆಲ್ಲ ಕ್ರಿಯೇಟಿವ್ ಕೂಡ. ಬರೀ ದುಡ್ಡು ಹಾಕೋದು ಸಿನಿಮಾ ಅಲ್ಲ ಅಂತ ನಾನು ಯಾವತ್ತೂ ಭಾವಿಸ್ತೀನಿ. ಅದರಿಂದಾಗಿ ನನಗದು ಬೋರ್ ಆಗಲ್ಲ. ಜೊತೆಗೆ ನೀವು ಹೇಳಿದ್ರಲ್ವಾ, ನನ್ನ ಜೊತೆ ಇನ್ನಿಬ್ಬರಿದ್ದಾರೆ ಅಂತ. ಅಲ್ಲ, ಅವರಿಬ್ಬರ ಜೊತೆ ನಾನಿದ್ದೀನಿ. ಅವರು ಶಶಿಧರ್ ಶೆಟ್ಟಿ ಬರೋಡ ಮತ್ತು ರವಿರೈ ಕಳಸ, ಅವರು ಈ ಸಿನಿಮಾದ ಬೆನ್ನೆಲುಬು. ಈ ಪ್ರಾಜೆಕ್ಟನ್ನು ಮೌಂಟ್ ಮಾಡೋದು ಜೊತೆಗೆ, ಹೌದು ನಾನು ಕೂಡ ಬಂಡವಾಳ ಹೂಡಿದ್ದೀನಿ. ಬಟ್ ಐ ಥಿಂಕ್ ಕಿಕ್ ಕೊಡುತ್ತೆ ಇದು. ಆ್ಯಕ್ಟಿಂಗಿಂತ ಪ್ರೊಡಕ್ಷನ್ ಖುಷಿ ಕೊಡುತ್ತೆ, ಚೆನ್ನಾಗುತ್ತೆ, ಖುಷಿ ಅನಿಸುತ್ತೆ. ಈ ಪ್ರಶ್ನೆ ನನ್ನದಲ್ಲ, ನಿಮ್ಮ ಅಭಿಮಾನಿಗಳದ್ದು. ಟ್ರೈಲರ್ ಆಲ್ರೆಡಿ ರಿಲೀಸ್ ಮಾಡಿಬಿಟ್ಟಿದ್ದೀರಾ. 2 minutes 20 seconds ನೀವು ಇದ್ದೀರಾ ಅಂತ ಅವ್ರು ಗೆಸ್ ಮಾಡಿದ್ದಾರೆ. ಸೂಪರ್ ಅಲ್ವಾ? ಯಾವುದು ಆ ಕಾಲ್ ಶಾಟ್ ಅಲ್ವಾ? ಟ್ರೈಲರಲ್ಲಿ ಒಂದು ಕಾಲ್ ಶಾಟ್ ಬರುತ್ತೆ, ಅದು ನಂದು ಅಂತ. ಇಲ್ಲ, ನನ್ನ ಕಾಲು ಸ್ವಲ್ಪ ಕಲರ್ ಚೇಂಜ್ ಇದೆ, ಬೇಕಾದ್ರೆ ತೋರಿಸ್ತೀನಿ. ನನ್ನ ಕಾಲಲ್ಲ, ಬಟ್ ಅದು ಏನೋ ಒಂದು ಕ್ಯೂರಿಯಸ್ ಎಲಿಮೆಂಟ್ ಇರುತ್ತೆ. ಸರ್ಪ್ರೈಸ್ಗಳು ಸಿನಿಮಾದಲ್ಲಿ ಇದ್ದಾರೆ. ಇವ್ರು ಹೇಳಿದ್ರು ಹ್ಞೂ ಅನ್ನೋಕ್ಕೆ ಹ್ಞೂ ಹೇಳಿದ್ದೀನಿ. ಬಟ್ ಇಲ್ಲ, ಸಿನಿಮಾ ಸರ್ಪ್ರೈಸಿಂಗ್ ಆಗಿರುತ್ತೆ, ನೋಡಿ. ಅಂದರೆ ನನಗೆ ಬಹಳ ಇಷ್ಟ ಆದ ಸಿನಿಮಾ ಇದು. ಈಗ ಸೂ ಫ್ರಮ್ ಸೋನ್ ಅಂತದೇ ಡಿಫ್ರೆಂಟ್ ಟೈಟಲ್. ಯಾಕಂತ ಹೇಳಿದ್ರೆ ಸಿನಿಮಾ ಯಾವಾಗಲೂ ಅಟ್ರಾಕ್ಟ್ ಮಾಡೋದೇ ಆ ಟೈಟಲ್ ಮೂಲಕ, ಏನು ಎತ್ತ ಅನ್ನೋಂಥದ್ದು. ಯಾವಾಗಲೂ ರಾಜ್ ಬಿ ಶೆಟ್ಟಿ ಇರ್ಬೋದು, ಆ ಶೆಟ್ರ್ ಗ್ಯಾಂಗ್ ಬರ್ತಾ ಇದೆ, ಆ ಸಿನಿಮಾ ತೊಗೊಂಡು ಬರ್ತಾ ಇದ್ದಾರೆ ಇಂಡಸ್ಟ್ರಿಗೆ ಅಂತ ಹೇಳಿದಾಗ ಏನೋ ಬಿಗ್ ಇಂಪ್ಯಾಕ್ಟ್ ಮಾಡ್ತಾರೆ. ಮತ್ತು ಬಾಕ್ಸ್ ಆಫೀಸ್ ಮೊದಲಿನ ಥರ ಆಗುತ್ತೆ ಅನ್ನೋವಂಥದ್ದು ನಂಬಿಕೆ ಎಲ್ಲ ಈಗಾಗಲೇ ಬಂದಿರೋವಂಥದ್ದು. ಇವಾರ್ದು ಲೈಕ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ಕನ್ನಡ ಚಿತ್ರರಂಗ ಒಂದು ರೀತಿಯಲ್ಲಿ ಕೆಳಗೆ ಹೀಗೆ ಆಗ್ತಾಯಿತ್ತು, ಅಪ್ ಆ್ಯಂಡ್ ಡೌನ್ ಆಗುವಂಥ ಸಂದರ್ಭದಲ್ಲಿ ನಿಮ್ಮ ಸಿನಿಮಾಗಳು ಬಂದವು. ಕನ್ನಡ ಚಿತ್ರರಂಗ ಈಗ ಸ್ಟೇಬಲ್ ಆಗಿ ಇರುವಂಥದ್ದು, ಎಕನಾಮಿ ಕೂಡ. ಸೊ ಆ ನಂಬಿಕೆ ಮತ್ತೆ ಈ ಸಿನಿಮಾ ಮೂಲಕ ಉಳಿಸ್ಕೊಳ್ತೀರಾ? ಗೊತ್ತಿಲ್ಲ, ಬಟ್ ಉಳಿಸ್ಕೊಳ್ಳೋವಂಥ ಪ್ರಯತ್ನನೇ. ಅಂದರೆ ಆ ನಂಬಿಕೆ ಅಲ್ಲ, ಒಳ್ಳೆ ಸಿನಿಮಾ ಮಾಡ್ತೀವಿ ಅನ್ನೋದಷ್ಟೇ ನಂಬಿಕೆ. ಈಗ ನಾನು ಸ್ವಾತಿ ಮುತ್ತಿನ ಮಳೆನೇ, ರೂಪಾಂತರ ಅಂತ 2 ಸಿನಿಮಾ ಮಾಡಿದೆ. ಅದೇನು ಬಾಕ್ಸ್ ಆಫೀಸ್ ಏನೂ ಆಗಿಲ್ಲ. ಬಟ್ ಆ 2 ಸಿನಿಮಾಗಳು ಕೂಡ ನನಗೆ ಬಹಳ ಫೇವ್ರೇಟ್ ಆದಂಥ ಸಿನಿಮಾ. ಬಟ್ ಈ ಸಿನಿಮಾ ನನಗೆ ಫೇವ್ರೇಟು ಹೌದು, ಜೊತೆಗೆ ಜನಗಳನ್ನು ತುಂಬ ಎಂಟರ್ಟೈನ್ ಮಾಡುವಂಥ, ತುಂಬ ನಗಿಸೋವಂಥ ಸಿನಿಮಾ. ಆ ಕಾರಣದಿಂದ ಈ ಸಿನಿಮಾ ಭರವಸೆಯನ್ನು ಉಳಿಸ್ಕೊಳ್ಬೋದು. ಒಳ್ಳೆ ಸಿನಿಮಾ ಮಾಡ್ತೀವಿ ಅನ್ನೋ ಭರವಸೆಯನ್ನು ಉಳಿಸ್ಕೊಳ್ಬೋದು. ಉಳಿದ ವಿಷಯಗಳನ್ನು ನಾವು ಯಾವತ್ತೂ ಗೇಜ್ ಮಾಡೋಕ್ಕಾಗಲ್ಲ. ಅದು ಜನಗಳಿಗೆ ಇಷ್ಟ ಆದರೆ ಸಿನಿಮಾ ಅವ್ರು ದುಡ್ಡು ಕೊಡ್ತಾರೆ, ಇಷ್ಟ ಆಗಿಲ್ಲ ಅಂದರೆ ಬೈತಾರೆ ಅಷ್ಟೇ. ಸರಿ, ಈಗ ಸಿನಿಮಾಗೆ ಬಂಡವಾಳ ಹೂಡೋದು ಇರ್ಬೋದು, ಜೊತೆಗೆ ಸಿನಿಮಾ ರಂಗಕ್ಕೆ ಬರಬೇಕಂದ್ರೆ ಒಂದು ರೀತಿಯ ಧೈರ್ಯ ಮಾಡಬೇಕು, ಗಟ್ಸ್ ಇರಬೇಕು, ಆ ಫೀಲ್ ಇರಲೇಬೇಕು ನಮಗೆ ಅನ್ನೋವಂಥದ್ದು ಬೇರೆಯವರ ಅಭಿಪ್ರಾಯ ಆಗಿರುವಂಥದ್ದು. ಯಾಕಂದರೆ ಸಿನಿಮಾ ರಂಗದಲ್ಲಿ ಫ್ಲಾಪ್ಸ್ ಅನ್ನೋವಂಥದ್ದು ತುಂಬ ಬರ್ತಾ ಇವೆ. ಎಷ್ಟೇ ಚೆನ್ನಾಗಿರೋ ಸಿನಿಮಾ ಮಾಡಿದ್ರೂ ಸಹ ಹಿಂದೆ ಕೂಡ ರಿಲೀಸ್ ಆಯಿತು ಒಂದಷ್ಟು ಕನ್ನಡ ಸಿನಿಮಾಗಳು. OTTನಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಥಿಯೇಟ್ರಿಗೆ ಹೋಗಿ ಯಾರೂ ಜನ ನೋಡೋವಂಥವ್ರಿಲ್ಲ. ಬಿಗ್ ಸ್ಟಾರ್ಸ್ ಬಂದ್ರೇ ನಾವು ಸಿನಿಮಾ ನೋಡೋಕ್ಕೆ ಹೋಗ್ತೀವಿ, ಯಾಕಂದರೆ ನಾವು ದುಡ್ಡು ಕೊಡ್ತೀವಿ, ವರ್ತ್ ಇರಬೇಕು ಅನ್ನೋವಂಥದ್ದು. ಬಟ್ ನಾನು ಅದನ್ನು ನಂಬಲ್ಲ, ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ನನಗೆ ಒಂದು ಮುಟ್ಟೆ ಕತೆ ಇದ್ದಾಗ ಹೇಗಿತ್ತು, ಜನಗಳು ಇದೇ ರೀತಿ ರೆಸ್ಪಾನ್ಸ್ ಈ ಸಿನಿಮಾ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ. ಯಾಕಂದರೆ ಒಳ್ಳೆ ಸಿನಿಮಾ,
ಒಳ್ಳೆ ಸಿನಿಮಾ ಅಂತ ನಾವು ಹೇಗೆ ನಂಬಿಸೋದು, ಟ್ರೈಲರಲ್ಲೂ ಕೂಡ ಆ ನಂಬಿಕೆಯನ್ನು ಕೊಡಬೇಕು. ಜೊತೆಗೆ ಆ ಫಸ್ಟ್ ಶೋ ಬಂದಾಗ ಜನಗಳಿಗೆ ಆ ಎಕ್ಸ್ಪೀರಿಯನ್ಸ್ ದಾಟಬೇಕು. ಸೊ ಆ ಎಕ್ಸ್ಪೀರಿಯನ್ಸ್ ದಾಟಿದ್ರೆ ಐ ಥಿಂಕ್ ಜನ ತುಂಬ ಒಪ್ಕೋತಾರೆ. ಅಂದರೆ ನಮ್ಮಲ್ಲಿ ಕೆಲವು ಒಳ್ಳೆ ಸಿನಿಮಾಗಳಿದೆ, ಇಲ್ಲ ಅಂತಲ್ಲ, ಬಟ್ ಆದರೆ ಕಂಪ್ಲೀಟ್ ಒಂದು ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ನಾವೆಲ್ಲೋ ಒಂದು ಕಡೆ ಹಿಂದೆ ಜಾರ್ತಾ ಇದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದಾಗ ಜನರ ರೆಸ್ಪಾನ್ಸ್ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ ಅಂತ ನೋಡೋಣ. ನಾವೇನು ಅಂದ್ಕೊಂಡಿದ್ದೀವಿ ಸತ್ಯನ ಸುಳ್ಳು ಅಂತ ಗೊತ್ತಾಗುತ್ತೆ. ಈಗ ಹೊಸಬ್ರನ್ನ ಹಾಕೊಂಡು ಸಿನಿಮಾ ಮಾಡೋದು ಹೇಗೆ ಅನ್ನೋವಂಥದ್ದು ನಿಮಗೆ ಫೀಲ್ ಇದೆ? ಯಾಕಂದರೆ ನೀವು ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ ಯಾವ ರೀತಿ ಸ್ಟ್ರಗಲ್ ಮಾಡಿದ್ರಿ, ಜನ ಆಕ್ಸೆಪ್ಟ್ ಮಾಡೋದಿಲ್ಲ ಒಂದೇ ಸಲ, ಬಟ್ ನಿಮಗೆ ಆ ಒಂದು ನಂಬಿಕೆ ಇರೋದಕ್ಕೆ ಹೊಸಬ್ರನ್ನ ನಿಮ್ಮ ಸಿನಿಮಾದಲ್ಲಿ ಹಾಕೊಂಡು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಸೊ ಏನು ಅಂಥದ್ದು ಏನು ಚಾರ್ಮ್ ಕಾಣಿಸ್ತು ಅಂತ? ಐ ಥಿಂಕ್ ಸ್ಕ್ರಿಪ್ಟ್ ಅದಕ್ಕಿಂತ ದೊಡ್ಡ ಚಾರ್ಮ್ ಯಾವತ್ತೂ ಏನೂ ಇರೋಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬ ಬರಹಗಾರನಾಗಿ ನನ್ನ ನಗಿಸೋವಂಥ ಒಂದು ಸ್ಕ್ರಿಪ್ಟ್ ಸಿಕ್ಕಿದಾಗ ಮಾಡಲೇಬೇಕು ಅಂತ ಅನಿಸುತ್ತೆ. ಮಾಡಲೇಬೇಕು ಅಂತ ಯಾಕೆ ಅನಿಸುತ್ತೆ ಅಂದರೆ ಆ ಸಿನಿಮಾನ ಫಸ್ಟ್ ನೋಡಲೇಬೇಕು ಅಂತ ಅನಿಸುತ್ತೆ. ನಾವು ಊಟ ಮಾಡೋದನ್ನು ಮಾತ್ರ ನೆಂಟರಿಗೆ ಕೊಡಬೇಕು, ನಾವು ನೋಡುವಂಥ ಸಿನಿಮಾಗಳನ್ನು ಮಾತ್ರ ಆಡಿಯನ್ಸಿಗೆ ಕೊಡಬೇಕು. ಐ ಥಿಂಕ್ ಇದು ನಾನು ನೋಡುವಂಥ ಸಿನಿಮಾ, ಅದರಿಂದಾಗ ಆಡಿಯನ್ಸಿಗೆ ಕೊಡ್ತಾ ಇದ್ದೀನಿ. ಹೊಸಬರು ಹಳಬರು ಆ ಥರದ ಭೇದ ಭಾವ ಆಡಿಯನ್ಸ್ಗಿದೆ ಅಂತ ಅನಿಸಲ್ಲ. ಒಂದು ಮೊಟ್ಟೆ ಕತೆ ಪೋಸ್ಟ್ರಲ್ಲಿ ಯಾವುದೇ ಕಲರ್ ಇರಲಿಲ್ಲ, ಟ್ರೈಲರಲ್ಲಿ ಯಾವುದೇ ಕಲರ್ ಇಲ್ಲ, ತುಂಬ ಸಿಂಪಲ್ ಆಗಿತ್ತು. ಆ ಪಾತ್ರಗಳು ಕೂಡ ಹಾಗೆ, ಬಟ್ ಜನಗಳಿಗೆ ಆದರೂ ಕನೆಕ್ಟ್ ಆಯಿತು. ಯಾಕೆ ಯಾವುದೋ ಒಂದು ಹೊಸತನ ಅವ್ರು ನೋಡಿದ್ರು ಅಷ್ಟೇ. ಈಗಲೂ ಅದು ಸತ್ಯ, ಯಾವಾಗಲೂ ಸತ್ಯ, ಅದೇ ಸಾರ್ವಕಾಲಿಕ ಸತ್ಯ ಅಂತ ನಾನು ಭಾವಿಸ್ತೀನಿ. ಸಿನಿಮಾ ಹಿಟ್ ಆಗೋದು ಮುಖ್ಯನಾ ಅಥವಾ ಕಲೆಕ್ಷನ್ ಮಾಡೋದು ಮುಖ್ಯ ಆಗುತ್ತಾ? ಅದೆರಡು ಒಂದೇ ಅಂತ ನಾನು ಭಾವಿಸ್ತೀನಿ. ಹಿಟ್ಟಾದ್ರೇ ಕಲೆಕ್ಷನ್ ಮಾಡೋದು. ಕಲೆಕ್ಷನ್ ಮಾಡಿಲ್ಲ ಅಂದರೆ, ಈ ಸಿನಿಮಾ ಕಲೆಕ್ಷನ್ ಮಾಡಿಲ್ಲ ಅಂದರೆ ಮುಂದೊಂದು ಸಿನಿಮಾನ ಇಷ್ಟೇ ಧೈರ್ಯದಲ್ಲಿ ನನಗೆ ಮಾಡೋಕ್ಕಾಗಲ್ಲ. ಸೊ ಆ ಮಾಡೋಕ್ಕಾಗದೇ ಇರಬೇಕಾದ್ರೆ ನಾನು ಮಾಡುವಂಥ ಸಿನಿಮಾಗಳಲ್ಲೇ ಒಂದು ಭ್ರಷ್ಟಾಚಾರ, ಒಂದು ಕರಪ್ಷನ್ ಬರುತ್ತೆ. ಈ ಥರ ಮಾಡಿದ್ರೆ ಜನ ಒಪ್ಕೋತಾರೆ, ಈ ಸಾಂಗ್ಗಳನ್ನು ಹಾಕಿದ್ರೆ ಒಪ್ಕೋತಾರೆ. ಆ ಲೆಕ್ಕಾಚಾರಗಳಿಂದ ಸಿನಿಮಾ ಸೋಲುತ್ತೆ ಅಂತ ಅನಿಸುತ್ತೆ. ಒಳ್ಳೆ ಸಿನಿಮಾಗಳನ್ನು ಮಾಡಬೇಕು ಅನ್ನುವಂಥ ಇಂಟೆನ್ಷನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಅದು ಗೆಲ್ಲುತ್ತೆ ಅನ್ನುವಂಥ ನಂಬಿಕೆ ಇದೆ. ನೋಡೋಣ. ನೀವು ಸ್ಟಾರ್ ಅಂತ ನೀವು ಒಪ್ಕೊಳೋದಿಲ್ಲ, ಬಟ್ ನಾವು ಕರೆಯೋರು ಸ್ಟಾರ್ ಅಂತಾನೆ ಕರೆಯೋದು. ಸೊ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ನೀವು ಈ ಸಿನಿಮಾನ ಪ್ಯಾನ್ ಇಂಡಿಯಾ ಸಿನಿಮಾಗಿ ರಿಲೀಸ್ ಮಾಡ್ತಿಲ್ಲ, ಯಾಕೆ? ಇಲ್ಲ, ಇದು ಪ್ಯಾನ್ ಇಂಡಿಯಾ ಸ್ಟಾರು ನಾನಲ್ಲ, ಇದು ಪ್ಯಾನ್ ಇಂಡಿಯಾ ಸಿನಿಮಾನೂ ಅಲ್ಲ. ಇದು ನಮ್ಮ ಕರ್ನಾಟಕದ, ನಮ್ಮ ಕನ್ನಡ ಸಿನಿಮಾ, ಮಂಗಳೂರಿನ ಜಾಗದಲ್ಲಿ ನಡೆಯುವಂಥ ಒಂದು ಸಣ್ಣ ಸಿನಿಮಾ. ಹಾಗಾಗಿ ಇದು ಸಣ್ಣ ಸಿನಿಮಾವಾಗೇ ರಿಲೀಸ್ ಆಗುತ್ತೆ. ದೊಡ್ಡದು ಮಾಡಬೇಕು ಅಂತಿದ್ರೆ ಜನ ಮಾಡಬೇಕು, ಮಾಡಿದ್ರೆ ಒಳ್ಳೆಯದು, ಮಾಡಿಲ್ಲ ಅಂದರೆ ನೋಡೋಣ ಏನು ಅಂತ. ಸೊ ಸದ್ಯಕ್ಕೆ ಟ್ರೈಲರ್ ನೋಡಿದಾದ್ಮೇಲೆ ನಾನ್ ಕನ್ನಡಿಗಾಸ್ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಸಿನಿಮಾ ಥಿಯೇಟ್ರ್ ಕರ್ಕೊಂಡು ಹೋಗ್ತೀವಿ ಅಂತ ಕಾಮೆಂಟ್ಸ್ ಅಲ್ಲಿ ಹಾಕಿರುವಂಥದ್ದು ಖುಷಿ ಆಗುತ್ತೆ. ಅದಿಲ್ಲ ಅಂದರೆ ಸಿನಿಮಾ ಮತ್ತು ಮ್ಯೂಸಿಕ್ ಅದೆರಡೂ ಕೂಡ ಭಾಷೆಗಳನ್ನು ಮೀರಿದ್ದು. ಚೆನ್ನಾಗಿದ್ರೆ ಜನ ನೋಡ್ತಾರೆ, ಚೆನ್ನಾಗಿಲ್ಲ ಅಂದರೆ ನೋಡಲ್ಲ ಅಂತ ನಾನು ಅನ್ಕೋತೀನಿ. ನಾನು ತಪ್ಪಿರ್ಬೋದು, ನೋಡೋಣ, ಮುಂದೆ ಗೊತ್ತಾಗುತ್ತೆ. ಈ ಸಿನಿಮಾ ನಾನ್ ಕನ್ನಡಿಗನನ್ನು ಕರ್ಕೊಂಡು ಹೋಗಿ ನೋಡ್ಬೋದಾದಂಥ ಸಿನಿಮಾ. ನೋಡಿದ್ರೆ ಅವರಿಗೂ ಕೂಡ ಕಿಕ್ ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ. ಖಂಡಿತವಾಗ್ಲೂ ಬೆಂಗಳೂರು ಇರಬಹುದು, ನಿಮ್ಮ ತುಳು ನಾಡು ಇರಬಹುದು, ಆ ಕಡೆ ಒಂದು ಅಭಿಮಾನಿಗಳು ನಿಮಗೆ ಈಗಾಗಲೇ ಇರುವಂಥದ್ದು. ಆದರೆ ಉತ್ತರ ಕರ್ನಾಟಕ ಜನ ಕೂಡ ನಿಮ್ಮ ಸಿನಿಮಾಗಳನ್ನು ನೋಡಬೇಕು, ನಮ್ಮ ಭಾಗದಲ್ಲಿ ಅಷ್ಟಾಗಿ ನಿಮ್ಮ ಸಿನಿಮಾಗಳು ರಿಲೀಸ್ ಆಗ್ತಿಲ್ಲ, ಥಿಯೇಟರ್ ಕವರೇಜ್ ಇನ್ನಷ್ಟು ಬೇಕು ಅನ್ನುವಂಥದ್ದು ಅವರು ಬೇಡಿಕೆ ಇಟ್ಟಿರುವಂಥದ್ದು. ಯಾವ ರೀತಿ ಈ ಸಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ? ಯಾಕಂದರೆ ಮಲ್ಟಿಪ್ಲೆಕ್ಸ್ಗೆ ಹೆಚ್ಚಿನದಾಗಿ ನೀವು ಫೋಕಸ್ ಮಾಡ್ತಿದ್ದೀರಾ. ಈ ಅಂದರೆ ಏನು ಗೊತ್ತಾ, ಮಲ್ಟಿಪ್ಲೆಕ್ಸಲ್ಲಿ ಇನಿಷಿಯಲ್ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇರೋದು. ಬಟ್ ನನಗೆ ನಂಬಿಕೆ ಇದೆ ಈ ಸಿನಿಮಾ ಅಲ್ಲೂ ಕೂಡ ವರ್ಕ್ ಆಗಬಹುದು ಅಂತ. ನನಗೆ ನೋಡಬೇಕು, ಇದಂತೂ ನನ್ನ ಎಕ್ಸ್ಪೆರಿಮೆಂಟ್ ಆ್ಯಕ್ಚುಲಿ. ಅಂದರೆ ಇಂಡಸ್ಟ್ರಿಯಲ್ಲಿ ಏನೂ ಆಗಲ್ಲ, ಎಲ್ಲ ಸಿನಿಮಾಗಳು ಇದೇ ರೀತಿ ಆಗುತ್ತೆ ಅನ್ನುವಂತಹ ಕಂಟಿನ್ಯೂಯಸ್ ಇದಿರಬೇಕಾದ್ರೆ ನನಗೆ ಇಲ್ಲ, ಹೊಸಬರದೇ ಸಿನಿಮಾ ಮಾಡೋಣ, ತುಂಬ ದೊಡ್ಡದಾಗೆ ತೋರಿಸೋಣ, ಅದನ್ನು ತುಂಬ ಚೆನ್ನಾಗೇ ಮಾಡೋಣ ಅಂತ ಒಂದು ಹಠ ಹಿಡಿದು ಮಾಡಿದ್ದು. ಇದು ಉತ್ತರ ಕರ್ನಾಟಕ ಅಲ್ಲ, ಎಲ್ಲ ಜನರಿಗೂ ಕೂಡ ನಗೋದಕ್ಕೆ ಏನು ಮಡಿ ಆ ಥರ ಇಲ್ಲ. ಯಾವುದಾದ್ರು ಜೋಕ್ ಇದ್ದರೆ ನಾವು ನಗ್ತೀವಿ. ಪ್ರಾಣೇಶ್ವರ್ ಮಾತಾಡ್ಬೇಕಾದ್ರೆ ಅವ್ರು ಉತ್ತರ ಕರ್ನಾಟಕದವರು ಅಂತ ನಾವು ನಗೋದಲ್ಲ, ಜೋಕ್ ಚೆನ್ನಾಗಿದೆ ಅಂತ ನಗೋದು. ಇದು ಜೋಕ್ ಚೆನ್ನಾಗಿದ್ದರೆ ಈ ಸಿನಿಮಾ ವರ್ಕ್ ಆದರೆ, ಈ ಟ್ರೈಲರ್ ಅವರಿಗೂ ವರ್ಕ್ ಆದರೆ ಅಲ್ಲೂ ವರ್ಕ್ ಆಗುತ್ತೆ ಅಂತ ನನ್ನ ಭಾವನೆ. ನೋಡೋಣ, ನಂಗೆ ಗೊತ್ತಿಲ್ಲ, ನೋಡೋಣ. ಅಂದರೆ ಎಂಟರ್ಟೈನ್ಮೆಂಟ್ ಜೊತೆಗೆ ಹಾರರ್ ಸಬ್ಜೆಕ್ಟ್ ಇರೋವಂಥದ್ದು. ಹೆಚ್ಚಿನದಾಗಿ ನಗ್ತೀವಾ ಅಥವಾ ಭಯ ಪಡ್ತೀವಾ? ನಗ್ತೀರಾ, ಭಯ ಪಡ್ತೀರಾ, ಬಟ್ ಜಾಸ್ತಿ ನಗ್ತೀರಾ. ಹೌದೌದು. ನಗೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ವಾ? ಏನು ಪ್ರಾಬ್ಲಮ್ ಆಗುತ್ತೆ? ನಗೋದ್ರಿಂದ ವೆಯ್ಟ್ ಲಾಸ್ ಆಗ್ಬೋದು, ಹೆಡ್ ವೆಯ್ಟು ಲಾಸ್ ಆಗ್ಬೋದು. ಇರೋರ್ಗೆ ಯಾರಿಗಾದ್ರೂ ಹೊಡೆದ್ಬಿಟ್ರೆ ಗೊತ್ತಿಲ್ಲದೆ ಇರೋರಿಗೆ ಅದು ನಗ್ಬೋದು. ಆಮೇಲೆ ಅವ್ರು ಎರಡು ಬಿಟ್ಟಾದ್ಮೇಲೆ ಮತ್ತೆ ನಗ್ಬೋದು. ಇದೊಂದು ರೀತಿ ಚೆನ್ನಾಗಿದೆ. ಸದ್ಯಕ್ಕೆ ಸರ್ಕಾರ ಹೊಸ ಆದೇಶ ಇವತ್ತು ಹೊರಡಿಸಿದೆ ಸರ್. ಏನಂತ ಹೇಳಿದ್ರೆ ಮಲ್ಟಿಪ್ಲೆಕ್ಸ್ ಇರ್ಬೋದು, ನಾರ್ಮಲ್ ಸಿಂಗಲ್ ಥಿಯೇಟರ್ ಸ್ಕ್ರೀನ್ಸ್ ಇರಬಹುದು, 200 ರೂಪಾಯಿ ದರ ಏನು ಫಿಕ್ಸ್ ಮಾಡಿದ್ದೀವಿ ಅದೇ ಇನ್ನು ಮುಂದೆ ಜಾರಿಗೆ ಆಗುತ್ತೆ ಅನ್ನುವಂಥದ್ದು. ಈ ಹಿಂದೆ ಕೂಡ ಪ್ರಯತ್ನ ನಡೆದಿತ್ತು, ಆದರೆ ಅಷ್ಟು ಸ್ಟೇಬಲ್ ಆಗಿ ಅದು ಇರಲಿಲ್ಲ. ಮತ್ತೆ ಇವತ್ತು ನೋಟಿಸ್ ಬಂದಿರೋವಂಥದ್ದು. ಸೊ ಇದು ಎಷ್ಟು ಅಡ್ವಾಂಟೇಜ್ ಆಗ್ಬೋದು, ಜೊತೆಗೆ ಡಿಸ್ಅಡ್ವಾಂಟೇಜ್ ಕೂಡ ಆಗಬಹುದು ಅಂತ? ಡಿಸ್ಅಡ್ವಾಂಟೇಜ್ ಗೊತ್ತಿಲ್ಲ, ಅಡ್ವಾಂಟೇಜ್ ಅಂತ ನನಗನ್ಸುತ್ತೆ. ಯಾಕೆ ಅಡ್ವಾಂಟೇಜ್ ಅಂತ ನಾನು ಭಾವಿಸ್ತೀನಿ ಅಂದರೆ, ಶ್ರೀಮಂತರ ಸಿನಿಮಾ ನೋಡಬೇಕು ಅಂತ ಯಾವುದೇ ಹಠ ಇಲ್ಲಲ್ಲ. ನಾನು ಭದ್ರಾವತಿಲಿರಬೇಕಾದ್ರೆ ನನಗೆ 5 ರೂಪಾಯಿ ಟಿಕೆಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ನಾನು ಇವತ್ತು ಫಿಲ್ಮ್ ಮೇಕರ್ ಆಗಿದ್ದೀನಿ. ನಾನಿವತ್ತು ಫಿಲ್ಮ್ ಮೇಕರ್ ಆದೆ ಅನ್ನೋ ಕಾರಣಕ್ಕೋಸ್ಕರ ನನಗೆ ಒಂದು 800 ರೂಪಾಯಿ ಮಾಡಿ ಅಂತ ಹೇಳಿದ್ರೆ ಅದು ನ್ಯಾಯ ಅಲ್ಲ ಅಂತ ಅನಿಸುತ್ತೆ. ತುಂಬ ಜನ ನೋಡ್ಬೇಕು ಸಿನಿಮಾ, ಕಮ್ಮಿ ಜನರ ಜೊತೆ ಜಾಸ್ತಿ ವಸೂಲಿ ಮಾಡೋದು ನನಗೆ ಸರಿ ಕಾಣಿಸಲ್ಲ. ನಾನು ತಪ್ಪು ಇರ್ಬೋದು, ಬಟ್ ನನ್ನ ಭಾವನೆಯ ಪ್ರಕಾರ ಸರ್ಕಾರದ ಏನು ನಿರ್ಧಾರ ಇದೆ ನಾನು ಅದನ್ನು ವೆಲ್ಕಮ್ ಮಾಡ್ತೀನಿ.
ಯಾಕೆ ನೀವು ಯಾವಾಗಲೂ ಲೈಕ್ ಬೇರೆ ಸ್ಟಾರ್ಸ್ಗಿಂತ ತುಂಬ ಡಿಫ್ರೆಂಟ್ ಆಗಿರ್ತೀರಾ ಅಂತ ಥಿಂಕಿಂಗಲ್ಲೂ ಸಹ. ನನಗೆ ಗೊತ್ತಿಲ್ಲ ಬೇರೆಯವ್ರು ಏನು ಹೇಳಿದ್ದಾರೆ ಅಂತಲೂ ನಮ್ಗೆ ಗೊತ್ತಿಲ್ಲ. ಇಲ್ಲ, ನನ್ನ ಒಪಿನಿಯನ್ ಹೇಳಿದೆ ಅಲ್ವಾ. ನಾನು ಟಿಕೆಟ್ ತೊಗೋಬೇಕಾದ್ರೆ ಬಾಲ್ಕನಿ ಗಾಂಧಿ ಕ್ಲಾಸಲ್ಲಿ ನೇತ್ರಾವತಿ ವೀರಭದ್ರೇಶ್ವರ ಥಿಯೇಟ್ರಲ್ಲಿ ₹5 ಇತ್ತು. ಅದರಿಂದಾಗಿ ನಾನು ಸಿನಿಮಾ ನೋಡಿದ್ದು. ನೀವು ಆಗ ಮಲ್ಟಿಪ್ಲೆಕ್ಸ್ ಕಟ್ಟಿ ₹200 ಮಾಡಿದರೆ ನಾನು ಫಿಲ್ಮ್ ಮೇಕರೇ ಆಗ್ತಿರ್ಲಿಲ್ಲ, ಫಿಲ್ಮ್ ನನ್ನ ಇನ್ಸ್ಪೈರೇ ಮಾಡ್ತಿರ್ಲಿಲ್ಲ. ಐ ಥಿಂಕ್ ಸಿನಿಮಾ ಜನರ ಕೈಗೆಟಕಬೇಕು, ಕೈಗೆಟ್ಕೋಂಥ ಸಿನಿಮಾನೇ ಮಾಡಬೇಕು. ದೊಡ್ಡ ಬಜೆಟ್ ಆದರೂ ಕೂಡ ಜಾಸ್ತಿ ಜನ ನೋಡೋದ್ರಿಂದ ಅದು ರಿಕವರ್ ಆಗಬೇಕು ಬಿಟ್ಟರೆ ಜಾಸ್ತಿ ಮಾಡೋದ್ರಿಂದ ಅಲ್ಲ ಅಂತ ನಂಗೆ ಅನಿಸುತ್ತೆ. ಬಟ್ ಐ ವೆಲ್ಕಮ್ ದಿಸ್. ಐ ಆಮ್ ಹ್ಯಾಪಿ. ಐ ಆಮ್ ಅಬ್ಸಲ್ಯೂಟ್ಲಿ ಹ್ಯಾಪಿ. ಲೈಕ್ ಪ್ಯಾನ್ ಇಂಡಿಯಾ ಸಿನಿಮಾ ಈ ಕೋಟಿಗೆ ಬಜೆಟ್ ಹಾಕ್ಬಿಟ್ಟು ಸಿನಿಮಾ ಮಾಡ್ತಾರಲ್ಲ ಸರ್, ಅವ್ರಿಗೆ ಮೇ ಬಿ ಇದು ಹೊಡೆತ ಕೊಡುತ್ತೇನೋ ಅಂತ. ಕರೆಕ್ಟು, ಬಟ್ ಆದರೆ ಜನಗಳ ಬಗ್ಗೆ ಯೋಚನೆ ಮಾಡಬೇಕಾ, ಫಿಲ್ಮ್ ಮೇಕರ್ಗಳ ಬಗ್ಗೆ ಯೋಚನೆ ಮಾಡಬೇಕು. ನಾವು ಫೈನಲಿ ಯೋಚನೆ ಮಾಡಬೇಕು. ನಾವು ಈಗ ನಾನೊಬ್ಬ ರೆಸ್ಟೋರೆಂಟ್ ಓನರ್ ಆದರೂ ಕೂಡ ನನ್ನ ತಿನ್ನುವಂಥ ಕಸ್ಟಮರ್ಗಳ ಬಗ್ಗೆ ಕೂಡ ನಾನು ಯೋಚನೆ ಮಾಡಬೇಕಲ್ವ. ಅದು ಯೋಚನೆ ಮಾಡಿದೆ ನಾನು ಹೇಗೆ, ಇಲ್ಲ ನಾನು ₹800 ಇಡ್ತೀನಿ ಬಿರಿಯಾನಿ, ನನಗೆ ದುಡ್ಡಾಗುತ್ತೆ ಅಂದರೆ ದುಡ್ಡಾಗುತ್ತೆ, ಅದು ಕರೆಕ್ಟ್. ಬಟ್ ನಾನು ಯಾವುದೋ ಒಂದು ಪರ್ಪಸ್ಗೆ ನಾನು ಸಿನಿಮಾ ಬಂದೆ ಅಲ್ವಾ, ಇದನ್ನು ಜನಗಳಿಗೆ ಕೊಡಬೇಕು ಅಂತ. ಅದು ಕೊಡಬೇಕು ಅಂದರೆ ನಾನು ₹150 ₹180 ಅವ್ರು ತಿನ್ನುವಂಥ ರೇಟಲ್ಲಿ ಆ ಫುಡ್ ಸಿಗಬೇಕು, ಅದರಲ್ಲಿ ನಾನು ದುಡ್ಡು ಮಾಡಬೇಕು. ಅದು ಬಿಟ್ಟು ನಂಗೆ ₹800 ನನಗೆ ಗೊತ್ತಿಲ್ಲ, ನನಗೆ ಅದು ಸರಿ ಕಾಣಿಸಲ್ಲ. ಯಾವುದಾದ್ರೂ ಮಲಯಾಳಂ ಸಿನಿಮಾದಲ್ಲಿ ಏನಾದರೂ ಆ್ಯಕ್ಟ್ ಮಾಡ್ತಿದ್ದೀರಾ ನೀವು? ಸದ್ಯಕ್ಕೆ ಯಾವುದೂ ಇಲ್ಲ. ಸದ್ಯಕ್ಕೆ ಕನ್ನಡ ಸಿನಿಮಾಗಳಲ್ಲೇ ತೊಡಕೊಂಡಿದ್ದೀನಿ. ಕನ್ನಡ ಸಿನಿಮಾದಲ್ಲೇ ಇಲ್ಲ ಹಾಗೇನಿಲ್ಲ. ಮಾಡಿದ್ದೀನಿ ಮಲಯಾಳಂ ಸಿನಿಮಾ, ಆ ಥರ ಏನಿಲ್ಲ. ಕನ್ನಡದಲ್ಲಿ ಜಾಸ್ತಿ ಮಾಡಬೇಕು ಅಂತ ಆಸೆ ಇದೆ ಡೆಫಿನೆಟ್ಲಿ. ಓಕೆ, ಲೈಕ್ ತುಳು ಕಡೆಯವ್ರು ಆಗಿಬಿಟ್ಟು ಕನ್ನಡಕ್ಕೆ ನಾನು ಒಂದಷ್ಟು ಕೊಡುಗೆ ಕೊಡಬೇಕು ಅನ್ನೋಂಥದ್ದು ನಿಮ್ಮ ಮನಸ್ಸಲ್ಲಿದೆ. ಯಾಕೆ ಹೆಚ್ಚಿನ ಒಲವು ಕನ್ನಡಕ್ಕೆ ಯಾಕೆ ಅಂತ? ಈಗ ಕನ್ನಡಕ್ಕೆ ಹೆಚ್ಚು ಕೊಡುಗೆ ಕೊಟ್ಟವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು. ಅವರ ಮಾತೃಭಾಷೆ ಯಾವುದು? ಗಿರೀಶ್ ಕಾರ್ನಾಡ್ ಅವರು, ಅವರ ಮಾತೃಭಾಷೆ ಬೇರೆ. ಐ ಥಿಂಕ್ ಕನ್ನಡತೆ ಅನ್ನೋದು, ಈಗ ನಾನೊಬ್ಬ ತುಳು, ಅದರಲ್ಲೇ ನನಗೆ ಯಾವುದೇ ನಾಚಿಕೆ ಇಲ್ಲ. ಬಟ್ ಕನ್ನಡ ಕೂಡ ನನ್ನ ಭಾಗ, ಅದಕ್ಕೂ ಒಂದು ಇದು ಕೊಡಬೇಕು. ನಾನು ಕನ್ನಡಕ್ಕೆ ನಾವು ಕೊಡುಗೆ ಕೊಡಬೇಕು ಅನ್ನೋದಕ್ಕಿಂತ ನಾನು ಕಲಿತ ಭಾಷೆ, ನಾನು ಮಾತಾಡೋ ಭಾಷೆ, ನಾನು ಬರೆಯೋ ಭಾಷೆ ಆ್ಯಂಡ್ ನನ್ನ ಸಂಸ್ಕೃತಿ, ತುಳುವ ಸಂಸ್ಕೃತಿ ಏನಿದೆ ಅದು ಕೂಡ ಬರ್ತದೆ. ಅದು ಕೂಡ ಕರ್ನಾಟಕದ ಸಮಗ್ರತೆಯ ಒಂದು ಭಾಗ. ಈಗ ಉತ್ತರ ಕರ್ನಾಟಕದ ಜನ ಕೂಡ ಅಲ್ಲಿ ಮಾತಾಡುವಂಥ ಭಾಷೆ ಸಮಗ್ರ ಕರ್ನಾಟಕದ ಒಂದು ತುಂಬ ಇಂಪಾರ್ಟೆಂಟ್ ಭಾಗ. ಸೊ ನಾನೊಬ್ಬ ತುಳುವ, ಹಾಗಾಗಿ ಕನ್ನಡ ನನಗಿಂತ ಪ್ರತ್ಯೇಕ ಆ ಥರ ಇಲ್ಲ ನನಗೆ. ನಾನೊಬ್ಬ ಭಾರತೀಯ ಮೊದಲಿಗೆ, ಜೊತೆಗೆ ನಾನೊಬ್ಬ ತುಳುವ ಆ್ಯಂಡ್ ಕನ್ನಡತೆ ನನ್ನ ಅಸ್ಮಿತೆ, ಅದರಲ್ಲಿ ನಾನು ಹೆಮ್ಮೆ ಪಡ್ತೀನಿ. ಈ ಸಿನಿಮಾ ಹೊರತುಪಡಿಸಿ 45 ಸಿನಿಮಾದ ಅಪ್ಡೇಟ್ ಇರಬಹುದು, ಜೊತೆಗೆ ಶಿವಣ್ಣ ಸರ್ದು ಹೊಸ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ರು. ಎಷ್ಟು ಲೈಕ್ ಹೇಗೆ ಅನ್ನಿಸ್ತು ನಿಮಗೆ? ಆ ಪೋಸ್ಟರ್ ನೋಡಿದ ತಕ್ಷಣ ನಮಗೆಲ್ಲ ಖುಷಿ ಆಯಿತು. ಖಂಡಿತವಾಗ್ಲೂ ನಿಮಗೆ ಖುಷಿ ಇರುತ್ತೆ, ಬಟ್ ನಿಮ್ಮ ಥಿಂಕಿಂಗ್ ಬೇರೆ ಅಲ್ವಾ? ಹಾಗಾಗಿ ಖುಷಿ ಆಯಿತು, ಪೋಸ್ಟರ್ ನೋಡಿ ಖುಷಿ ಆಯಿತು. ಬಟ್ ಆ ಪೋಸ್ಟರ್ ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದು ನಂಗೆ ಗೊತ್ತಲ್ವ. ಅದರಿಂದ ಓಕೆ, ಇದೇ ರೀತಿ ಎಲ್ಲ ಬಂದರೆ ಇನ್ನೂ ಬಹಳ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೆ. VFX ನಡೀತಾ ಇದೆ, ಆದಷ್ಟು ಬೇಗ VFX ಆಗಿ ಆ ಸಿನಿಮಾ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಎಲ್ಲರೂ ಕೇಳ್ತಾ ಇದ್ದಾರೆ, ಸ್ಟಾರ್ ಸಿನಿಮಾಗಳೆಲ್ಲ ಬೇಗ ಬರಬೇಕು, ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ಸಿನಿಮಾ ಆದರೂ ರಿಲೀಸ್ ಆಗಲೇಬೇಕು ಅನ್ನೋಂಥದ್ದು. ನಿಮ್ಮ ನಿರ್ಧಾರ ಏನು? ಏನಾದರೂ ನಿರ್ಧಾರ ಮಾಡಿದ್ದೀರಾ ನೀವು? ಸದ್ಯಕ್ಕೆ ಈ ಸಿನಿಮಾ ಕೊಡ್ತಾ ಇದ್ದಾರೆ, ನೀವು ಆ್ಯಕ್ಟ್ ಮಾಡಿರುವಂಥ ಸಿನಿಮಾಗಳ ಬಗ್ಗೆ. ಅದು ರಿಲೀಸ್ ಎಲ್ಲ ಅವ್ರಿಗೆ, ಬಟ್ ನಾನು ಸ್ಟಾರ್ ಅಲ್ಲದ ಕಾರಣದಿಂದ ಈ ಪ್ರಶ್ನೆ ನನಗೆ ಅನ್ವಯಿಸಲ್ಲ. ಬಟ್ ನಾನು ತುಂಬ ಸಿನಿಮಾಗಳನ್ನು ಮಾಡಿದ್ದೀನಿ, ಕೆಲವು ಅನೌನ್ಸ್ ಆಗಿದೆ, ಕೆಲವು ಅನೌನ್ಸ್ ಆಗಿಲ್ಲ. ಬಟ್ ನನ್ನ ಸಿನಿಮಾಗಳು ಬರ್ತಾ ಇರುತ್ತೆ, ನಿಮಗೆ ಸದ್ಯದಲ್ಲೇ ಬರ್ತಾ ಇರುತ್ತೆ. ರಕ್ಕಸಬರದೊಳಗೆ ಕಂಪ್ಲೀಟ್ ಆಗಿದೆ, 45 ಕಂಪ್ಲೀಟ್ ಆಗಿದೆ, ಬೇರೆ 2 ಸಿನಿಮಾಗಳು ಕೂಡ ಇದೆ, ಅದೆಲ್ಲದೂ ಕೂಡ ಬರ್ತಾ ಇರುತ್ತೆ, ಸದ್ಯದಲ್ಲೇ ಬರುತ್ತೆ. ಓಕೆ, ಈಗ ಸಿನಿಮಾ ಫ್ಲಾಪ್ ಇರ್ಬೋದು, ಹಿಟ್ ಅನ್ನೋವಂಥದ್ದು ಇರ್ಬೋದು, ನೀವು ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ತೊಗೊಳ್ತಿದ್ದೀರಾ. ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಕೂಡ ಅದೇ ರೀತಿಯಾಗಿ ಕೆಲವರು ಆಕ್ಸೆಪ್ಟ್ ಮಾಡೋದಿಲ್ಲ, ನನ್ನ ಸಿನಿಮಾ ಫ್ಲಾಪ್ ಆಯಿತಾ, ಇಲ್ಲ ನಾನು ಹಿಟ್ ಮಾಡಿದ್ದೀನಿ ಅನ್ನೋವಂಥದ್ದು ಮನೋಭಾವನೆಯಲ್ಲಿ ಇರ್ತಾರೆ. ಬಟ್ ನೀವು ಓಪನ್ ಆಗೇ ಹೇಳ್ಕೊತೀರಾ, ನಂದು ಕಳೆದ ಸಿನಿಮಾ ಏನಿರ್ಬೋದು ಎಲ್ಲೋ ಒಂದು ಕಡೆ ಎಡವಿರ್ತೀವಿ, ಇಟ್ಸ್ ಕಲೆಕ್ಷನ್ ಆಗಿಲ್ಲ ಬಾಕ್ಸ್ ಆಫೀಸ್ ಅನ್ನೋವಂಥದ್ದು. ಹೌದು, ಅಂದರೆ ಸತ್ಯ ಒಪ್ಕೋಬೇಕಲ್ವ. ಅಂದರೆ ಯಾರೋ ಒಬ್ಬ ಒಪ್ಕೊಂಡಿಲ್ಲ ಅಂದರೆ ಪಾಪ ಅವ್ರು ಯಾಕೆ ಒಪ್ಕೊಂಡಿಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಬಟ್ ನಾನು ಯಾಕೆ ಒಪ್ಕೊಳ್ತಾ ಇದ್ದೀನಿ, ಅದಕ್ಕೆ ನನ್ನದೇ ಆದ ಕಾರಣಗಳಿದೆ. ಐ ಥಿಂಕ್ ಎಲ್ರಿಗೂ ಒಂದೇ ಪ್ಯಾರಾಮೀಟರ್ ಅನ್ವಯ ಆಗಬಾರ್ದು. ಅವ್ರಿಗೆ ಹೇಳ್ಕೊಳ್ಳೋದಕ್ಕಿದ್ರೆ ಹೇಳ್ಕೊಬೋದು, ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ತೊಂದರೆ ಇಲ್ಲ. ಇಟ್ಸ್ ಪರ್ಸ್ನಲ್, ಏನೂ ತೊಂದರೆ ಇಲ್ಲ. ಈಗ ಸ್ಟಾರ್ಸಲ್ಲೂ ಸಹ ಮಾರ್ಕೆಟ್ ಡೌನ್ ಆಗುವಂಥದ್ದು, ಏರಿಳಿತ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ಏನಾದರೂ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಯಾವತ್ತಾದರೂ, ನನ್ನ ಮಾರ್ಕೆಟ್ ಮೇಲೆ ಬರ್ತಾ ಇದೆ, ಡೌನ್ ಆಗ್ತಾ ಇದೆ ಅನ್ನುವಂಥದ್ದು? ನನಗೆ ಸಿನಿಮಾ ಮಾಡೋದು ದೊಡ್ಡ ಭಾಗ್ಯ ಆಗಿತ್ತು. ಈ ಮಾರ್ಕೆಟು, ಈ ಅದು ಇದೆಲ್ಲ ನಂಗೆ ಗೊತ್ತಾಗೋದು ಬೇಡ. ನನಗೆ ಸಿನಿಮಾ ಮಾಡೋದಕ್ಕೆ ಫ್ರೀಡಮ್ ಬೇಕು. ಆ ಸಿನಿಮಾ ಮಾಡುವಂಥ ಫ್ರೀಡಮ್ ನನಗೆ ಈ ಇಂಡಸ್ಟ್ರಿ ಕೊಟ್ಟಿದೆ. ನನ್ನಷ್ಟು ಫ್ರೀಡಮ್ ಯಾರಿಗೂ ಈ ಇಂಡಸ್ಟ್ರಿ ಕೊಟ್ಟಿದೆ ಅಂತ ನಾನು ಭಾವಿಸಲ್ಲ. ಒಂದು ಮೊಟ್ಟೆ ಕತೆ ಡೈರೆಕ್ಟ್ ಮಾಡ್ಬೋದು, ಗರುಡ ಗಮನ ಡೈರೆಕ್ಟ್ ಮಾಡ್ಬೋದು, ಸ್ವಾತಿ ಮುತ್ತಿನ ಮಳೆಯನ್ನೇ ಡೈರೆಕ್ಟ್ ಮಾಡ್ಬೋದು. ಅದೆಲ್ಲ ಮಾಡಿದ್ರು ಕೂಡ ಜನ ಒಪ್ಕೊಂಡಿದ್ದಾರೆ, ಅದರದ್ದೇ ಆದ ರೀತಿಯಲ್ಲಿ ಒಪ್ಕೊಂಡಿದ್ದಾರೆ. ಐ ಥಿಂಕ್ ಇನ್ನೇನು ಕೇಳೋಕ್ಕೆ ಸಾಧ್ಯ ನಾನು? ಇನ್ನು ನನ್ನ ಮಾರ್ಕೆಟು ಅದು ಇದಂತ ಯೋಚನೆ ಮಾಡ್ತಾ ಕೂತ್ರೆ. ಬಟ್ ಕನ್ನಡ ಇಂಡಸ್ಟ್ರಿಗೆ ಲಾಭ ಆಗುವಂಥ ಸಿನಿಮಾಗಳನ್ನು ಮಾಡಬೇಕು ಅನ್ನುವಂಥ ನಿರ್ಧಾರ ತಗೊಂಡಿದ್ದೀವಿ ನಾವು, ಆ್ಯಸ್ ಅ ಟೀಮ್ ತಗೊಂಡಿದ್ದೀವಿ.
ಇನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಬಟ್ ಎಲ್ಲ ಎಕ್ಸ್ಪೆರಿಮೆಂಟ್ ಹಿಂದೆ ಕೂಡ ಆ ಒಂದು ಕನ್ನಡ ಇಂಡಸ್ಟ್ರಿಗೆ ಲಾಭ ಆಗಬೇಕು, ಥಿಯೇಟ್ರಿಗೆ ಜನ ಬರೋ ಥರ ಸಿನಿಮಾಗಳನ್ನು ಮಾಡಬೇಕು ಅಂತ ಅಟ್ಲೀಸ್ಟ್ ಒಂದು 5-6 ವರ್ಷಕ್ಕೆ ಅದೇ ನಮ್ಮ ದೊಡ್ಡ ಇಂಟೆನ್ಷನ್ ಆಗಿರುತ್ತೆ. ನೋಡೋಣ, ಅದು ಮಾಡೋಕ್ಕಾಗತ್ತೆ, ಆದರೆ ಭಾಗ್ಯ. ಒಂದು ಮೊಟ್ಟೆ ಕತೆ ಇರ್ಬೋದು, ಗರುಡ ಗಮನ, ವೃಷಭ ವಾಹನ, ಸಿರೀಸ್ ಅನ್ನುವಂಥದ್ದು ನಿಮಗೆ ಎಷ್ಟು ನಂಬಿಕೆ ಇದೆ? ಒಂದು ಸಿನಿಮಾ ಹಿಟ್ ಆದಮೇಲೆ ಪಾರ್ಟ್ 2 ಅಥವಾ ಪ್ರಿಕ್ವೆಲ್ ಈ ರೀತಿ ಸಿರೀಸ್? ನನಗೆ ರೈಟರ್ ಆಗಿ ಅದನ್ನು ಮಾಡೋಕ್ಕೆ ಶುರುವಾದಾಗ ನಾನು ಮತ್ತೆ ಅದೇ ಪಾತ್ರದ ಜೊತೆ ತೊಡಗ್ತಾ ಇದ್ದೀನಿ, ನನಗೆ ಎಂಗೇಜ್ ಆಗಲ್ಲ, ನಂಗೆ ಬೋರ್ ಆಗುತ್ತೆ. ನಾನು ಆಲ್ರೆಡಿ ನೋಡಿದ್ದೀನಿ, ಆಲ್ರೆಡಿ ಅನುಭವಿಸಿದ್ದೀನಿ, ಮತ್ತೆ ಅನ್ನೋದನ್ನು ಬರೆಯೋದು ಬರೀ ದುಡ್ಡಿಗೋಸ್ಕರ ಬರೀಬೇಕು ಅಂತ ಅನಿಸುತ್ತೆ ನನಗೆ. ಅದರಿಂದಾಗಿ ನಾನು ಸೀಕ್ವೆಲ್ ಅಥವಾ ಪ್ರೀಕ್ವೆಲ್ಗಳ ಜಂಜಾಟಕ್ಕೆ ಇಲ್ಲಿ ತನಕ ಇಳಿಲಿಲ್ಲ. ಬಟ್ ಬೇರೆಯವ್ರು ಯಾರು ಇಳಿತಾ ಇದ್ದಾರೆ ಅವರಿಗೆ ಅದರಲ್ಲಿ ಇನ್ನೂ ಜಾಸ್ತಿ ಮೆಟೀರಿಯಲ್ ಇದೆ ಅಂತ ಕಾಣಿಸಿರ್ಬೋದು. ಅಂದರೆ ರೈಟರಿಂದ ರೈಟರಿಗೆ ಒಬ್ಬೊಬ್ಬರು ಕೂಡ ಬೇರೆಯವರಲ್ವ, ಸೊ ಅವ್ರಿಗೆ ಇನ್ನೂ ಜಾಸ್ತಿ ಮೆಟೀರಿಯಲ್ ಇದೆ ಅಂತ ಅನಿಸ್ಬೋದು. ಅದರಿಂದಾಗಿ ಅವ್ರು ಬರಿತಾ ಇದ್ದಾರೆ. ಅವ್ರ ಲೆಕ್ಕದಲ್ಲಿ ಅವ್ರು ಸರಿ, ನನ್ನ ಲೆಕ್ಕದಲ್ಲಿ ನಾನು ಸರಿ ಅಷ್ಟೇ. ನೀವು ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ರಿ, ನಾನು ಮದುವೆಗೆಲ್ಲ ಹೆಚ್ಚಾಗಿ ಹೋಗೋದಿಲ್ಲ ಅನ್ನೋಂಥದ್ದು. ನಿಮ್ಮ ಸ್ನೇಹಿತರದ್ದೇ ಮದುವೆ ಆದರೆ ಮುಂದೆ ರಕ್ಷಿತ್ ಶೆಟ್ಟಿ ಅವ್ರದ್ದೆಲ್ಲ, ಆವಾಗಾದ್ರೂ ಹೋಗ್ತಿರೋ ಇಲ್ಲೋ? ಅದೇ ನಾನು ಹೇಳಿದೆ, ಇನ್ನೊಂದು ಹೇಳಿದೆ ನಾನು, ಅಲ್ಲಿ ನನ್ನನ್ನು ಮನುಷ್ಯರ ಥರ ಟ್ರೀಟ್ ಮಾಡಿದ್ರೆ ನಾನು ಹೋಗ್ತೀನಿ ಅಂತ. ಫ್ರೆಂಡ್ಸ್ ಮದುವೆಲಿ ನಾವು ಮನುಷ್ಯರೇ. ಫ್ರೆಂಡ್ಸ್ ಮದುವೆಲಿ ನಾವು ಹೋಗ್ಬೇಕಾದ್ರೆ ಅಲ್ಲಿ ಹಿಡ್ಕೊಂಡು ಬನ್ನಿ 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 ಅಂತ ಕರಿತಾ ಇರ್ತೀನಿ. ಇಟ್ಸ್ ಗುಡ್ ಆರಾಮ್. ಯಾರು ಬಂದು ಸರ್ ನಿಮ್ಮ ಜೊತೆ ಫೋಟೋ ಹೋಗಿರಿ, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ನನಗೇನು ಫೋಟೋ, ಆ ಥರ ಆದಾಗ ಹೋಗಬೇಕು ಅಂತ ಅನ್ಸುತ್ತೆ. ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಒಂದು ಕಡೆ ಯಾರು ವೀಡಿಯೋ ತೆಗಿತಾ ಇರಲ್ಲ ಅನ್ಬೇಕಾದ್ರೆ ಮನುಷ್ಯರಾಗಿರೋದಕ್ಕೆ ಖುಷಿ ಆಗುತ್ತೆ. ಬಟ್ ಯಾರೋ ಸೆಲೆಬ್ರಿಟಿ ಪರಿಚಯ ಆಗಿದ್ದೇ ಇಂಡಸ್ಟ್ರಿಯಿಂದ ಆ್ಯಂಡ್ ಅವ್ರು ನಮ್ಮ ಪರಿಚಯ ಆಗಿರೋದು ಸೆಲೆಬ್ರಿಟಿಗಳಾಗಿ ಅವ್ರ ಮದುವೆಗೆ ಹೋಗಿ ನಾವೇನು ಮಾಡಬೇಕು, ಬೈಕೊಂಡು ಇಲ್ಲಿಂದ ಎಲ್ಲಿಗೋ ಹೋಗಬೇಕು, ಅದಕ್ಕಿಂತ ಮನೇಲಿ ಕೂತ್ಕೊಂಡೆ ಆರಾಮಾಗಿರೋಣ ಅಂತ ಲೈವಲ್ಲಿಗೂ ಇರುತ್ತೆ, ಬೇಕಾದರೆ ನೋಡ್ಬೋದು. ನಿಮ್ಮದೇ ಮದುವೆಗೆ ಹೇಗಿರ್ತಿರೋ ಅಂತ ಗೊತ್ತಿಲ್ಲ, ಓಡೋಗಿ ಮದುವೆ ಆಗ್ಬೋದು ನಾನು. ಇದೆಯಾ ಚಾನ್ಸಸ್ ಇದೆಯಾ ಓಡೋಗಿ ಮದುವೆ? ಗೊತ್ತಿಲ್ಲ, ಓಡೋಗೋಕ್ಕಾದರೆ ಅಲ್ಲಿ ತನಕ ಓಡೋಗ್ತೀನಿ ಗ್ಯಾರಂಟಿ, ಆದರೆ ಅಷ್ಟು ಕಾಲದ ಶಕ್ತಿ ಇದ್ದರೆ. ಒಂದು ಆನ್ ಎ ಸೀರಿಯಸ್ ನೋಟ್ ಸರ್, ಇತ್ತೀಚೆಗೆ ರಮ್ಯಾ ಅವರು ಕನ್ನಡ ಚಿತ್ರರಂಗದಲ್ಲಿ ಯೂನಿಟಿ ಇಲ್ಲ ಅನ್ನೋಂಥದ್ದು ಒಂದು ಹೇಳಿಕೆ ಕೊಟ್ಟರು. ಲೈಕ್ ನಾರ್ಮಲ್ ಪರ್ಸನ್ಸ್ ಯಾರಾದರೂ ಕೊಟ್ಟರೆ ಅಷ್ಟು ಸೀರಿಯಸ್ ಆಗಿ ಯಾರೂ ನೋಟ್ ಮಾಡೋದಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಒಂದು 20 ವರ್ಷ ಅವರು ಕೂಡ ಸರ್ವಿಸ್ ಇರೋವಂಥದ್ದು. ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಅವ್ರ ಅನುಭವದಿಂದ ಕೊಟ್ಟಿರೋವಂಥದ್ದು. ಸೊ ಹಾಗಾಗಿ ನಿಮಗೇನಾದರೂ ಹಾಗೆ ಅನಿಸುತ್ತಾ? ಅಂದರೆ ಈಗ ಎಕ್ಸಾಂಪಲ್ ಯಾವ ಥರ ಅಂದರೆ, ಕಲಾಸಿಪಾಳ್ಯ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಬರೋರಂಥ ಮಧ್ಯದಲ್ಲಿ ಯೂನಿಟಿ ಇಲ್ಲ ಅಂದರೆ ಅದು ನಂಗೆ ಗೊತ್ತಾಗಲ್ಲ ಹೇಗೆ ಅಂತ. ಸಿನಿಮಾ ಅನ್ನುವಂಥದ್ದು ಯಾವುದೇ, ಅದು ಕ್ರಿಯೇಟಿವ್ ಫೀಲ್ಡ್ ಆದ ಕಾರಣದಿಂದ ಇಂಡಿಪೆಂಡೆಂಟ್ ಮನುಷ್ಯರಿರುವಂಥ ಜಾಗ ಆದ ಕಾರಣದಿಂದ ಕೆಲವರು ಒಬ್ಬರ ಜೊತೆ ಒಬ್ಬರು ಬೆರಿಬೇಕು ಅಂತ ಅನ್ಕೋಬೋದು. ಬೆರೆತ ತಕ್ಷಣ ಅದನ್ನು ಇನ್ನೊಬ್ಬರು ಗ್ರೂಪಿಸಮ್ ಅಂತ ಅನ್ಬೋದು. ಎಕ್ಸಾಂಪಲ್, ರಾಜ್ ಬಿ ಶೆಟ್ಟಿ ರಕ್ಷಿತ್ ಜೊತೆ ಕೆಲಸ ಮಾಡಿದ್ರೆ, ರಿಷಬ್ ಜೊತೆ ಕೆಲಸ ಮಾಡಿದ್ರೆ ಶೆಟ್ರಿಗಳ ಗ್ಯಾಂಗ್ ಅಂತ ಕರಿಬೋದು. ಯೂನಿಟಿ ಅಂತ ಯಾಕೆ ಕರೆಯಲ್ಲ? ಯಾಕೆ ಅಲ್ಲ, ಅದೇ ಅಲ್ಲಿ ಈಗ ನಮ್ಮ ಇಡೀ ಟೀಮ್ ಇದೆ, ಇಡೀ ಟೀಮ್ ನಾವು ಕೆಲಸ ಮಾಡಿದ್ವಿ. ಇಲ್ಲಿ ಯಾರು ಶೆಟ್ಟಿ, ನಿತಿನ್ ಒಂದು ಬಿಟ್ಟರೆ ಮಿತ್ತ ಯಾರು ಶೆಟ್ರಿ ಇಲ್ಲ. ಬಟ್ ಆಗಿ ಬರುತ್ತೆ, ನೀವು ಮಂಗಳೂರವರೆಲ್ಲ ಒಂದು, ನೀವು ಬರೀ ನಿಮ್ಮ ತುಳುವರಿಗೆ ಮಾತ್ರ ಚಾನ್ಸ್ ಕೊಡು, ಅದು ಯಾಕೆ ಹಾಗೆ ಬರುತ್ತೆ? ಹಾಗಾದರೆ ಯಾರು ಯೂನಿಟಿ ಆಗಬೇಕು? ನೀವೆಲ್ಲ ಕನ್ನಡದವ್ರು ಒಟ್ಟಾದರೂ ಅದು ಇನ್ನೊಬ್ಬ ಹೇಳ್ತಾನೆ, ನೀವು ಬರೀ ಕನ್ನಡದವ್ರಿಗೆ ಮಾಡಿ ಮಾತ್ರ ಕೊಡ್ತೀರಾ, ಇನ್ನೊಬ್ರಿಗೆ ಕೊಡಲ್ಲ ಅಂತ. ಸೊ ಅದು ನೋಡುವಂಥ ಪರ್ಸ್ಪೆಕ್ಟಿವ್ ಅದರಲ್ಲಿ ಇರೋದು ಅಂತ ಅನಿಸುತ್ತೆ. ಐ ಥಿಂಕ್ ಯೂನಿಟಿ ಆಗೋದಕ್ಕೂ ಸಾಧ್ಯ ಇಲ್ಲ. ಒಂದು ಇಂಡಸ್ಟ್ರಿ ಅನ್ನೋದು ಯೂನಿಟಿ ಆಗೋಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸಲ್ಲ. ತಂಡವಾಗಿ ನಾವು ಸ್ಟ್ರಾಂಗ್ ಆಗ್ಬೋದು, ಇನ್ನೊಬ್ಬರ ಸಪೋರ್ಟನ್ನು ನಾವು ಬಯಸ್ಬೋದು. ಅಂದರೆ ರೀಸೆಂಟಾಗಿ ಪ್ರೇಮ್ ಸರ್ ಕೂಡ ಹೇಳಿದರು, ನಮ್ಮ ಕಾಲನ್ನು ನಾವೇ ಎಳೆಯುವಂತಹ ಪ್ರಯತ್ನ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ. ಒಬ್ಬರು ಬೆಳೀತಿದ್ದಾರೆ ಅಂತ ಹೇಳಿದಾಗ ಇನ್ನೊಬ್ಬರು ಕಾಲು ಎಳೆಯುವಂತಹ ಕೆಲಸಗಳು. ನನಗೆ ಗೊತ್ತಿಲ್ಲ, ಯಾಕಂದರೆ ನನ್ನ ಕಾಲನ ಇಲ್ಲಿ ತನಕ ಯಾರು ಎಳೆದಿಲ್ಲ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ತನಕ ನಿಂತಿದ್ದೀನಿ. ಇದು ತುಂಬ ಈಸಿ ಅಲ್ವಾ ನನ್ನ ಕಾಲನ ಎಳೆಯೋದಕ್ಕೆ? ನಮ್ಗೆ ಯಾರಿದ್ರು? ನಮ್ಮನ್ನು ಎಳೆದ್ರೆ ಹಿಡ್ಕೊಳ್ಳೋಕೆ ಒಂದು ಜಾಗ ಇರಲಿಲ್ಲ. ಈಗ ಇವರು JP ಇದ್ದಾರೆ, ಯಾರಿದ್ದಾರೆ ಅವರಿಗೆ? ಅವ್ರನ್ನ ಹೇಳಿದ್ರೆ ಯಾರಿದ್ದಾರೆ? ಯಾರೂ ಇಲ್ಲ. ಬಟ್ ಆದರೂ ಎದ್ದು ನಿಂತರು ಹೇಗೆ ಗೊತ್ತಿಲ್ಲ ನನಗೆ. ಅಂದರೆ ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವರ ಆ ಭಾವದಿಂದ ಅದನ್ನು ಹೇಳಿರ್ಬೋದು. ನನಗೆ ಆ ಎಕ್ಸ್ಪೀರಿಯನ್ಸ್ ಇಲ್ಲ. ನನ್ನ ಕಾಲು ಯಾರಾದರೂ ಎಳೆದಿದ್ದಾರೆ ಅಥವಾ ನನ್ನ ಬೀಳ್ಸಿದ್ರು ಪಾಪ ಅವ್ರದ್ದೇ ಆದ ಒಂದು ಕೆಲವು ಕಾರಣಗಳಿರುತ್ತೆ. ಅದನ್ನು ಈಗ ಎಕ್ಸಾಂಪಲ್, ಯಾವುದೋ ಒಂದು ಸಿನಿಮಾ ಇರುತ್ತೆ, ನಮ್ಮ ಜೊತೆನೇ ರಿಲೀಸ್ ಆಗ್ತಾ ಇರುತ್ತೆ, ಅವ್ರಿಗಿಂತ ಜಾಸ್ತಿ ನಮ್ಮ ಪ್ರಮೋಟ್ ಮಾಡಬೇಕು ಅಂತ ಕಾಂಪೀಟ್ ಮಾಡ್ತಾರೆ. ಹೇಗೆ ತಪ್ಪಾಗುತ್ತೆ? ಅವ್ರ ಸಿನಿಮಾ ಗೆಲ್ಲಬೇಕು ಅಂತ ಅವ್ರು ಭಾವಿಸೋದು ಹೇಗೆ ತಪ್ಪಾಗುತ್ತೆ? ಆದರೆ ನಮಗೆ ಅದು, ನಾವು ಸೋತಾಗ ಬೇರೆ ರೀತಿ ಕಾಣಿಸ್ಬೋದು. ಅವ್ರು ಜಾಸ್ತಿ ಬೊಂಬಾರ್ಡ್ ಮಾಡಿ ನಮ್ಮನ್ನು ಕೆಳಗೆ ಮಾಡಿ ಅವ್ರ ಮೇಲೆ ಮಾಡಿಕೊಂಡ್ರು, ಇಲ್ಲ ಅಂದರೆ ನಮ್ಮ ಸಿನಿಮಾ ಬೇರೆನೇ ಆಗ್ತಿತ್ತು ಅಂತ ಆ ರೀತಿ ಕಾಣಿಸ್ಬೋದು. ಬಿಟ್ಟರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೇ ಆದ ಕಾರಣಗಳಿರುತ್ತೆ. ಕಾಲು ಎಳೆದ್ರೂ ಕೂಡ ಪಾಪ ಒಂದೇ ಇನ್ಸೆಕ್ಯೂರಿಟೀಸ್ ಇರುತ್ತೆ. ನಮ್ಮಷ್ಟಕ್ಕೆ ನಾವು ಒಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಡು ಮುಂದೋಗ್ಬೇಕಷ್ಟೇ. ಆ್ಯಕ್ಚುಲಿ ನಿಮ್ಮ ಸಿನಿಮಾ ಕೂಡ ಜುಲೈ 18th ರಿಲೀಸ್ ಮಾಡಬೇಕಿತ್ತು ಅಂತ ನೀವು ಜುಲೈ 11ಕ್ಕೆ ರಿಲೀಸ್ ಮಾಡಬೇಕಿತ್ತು. ಬಟ್ ನೀವು ಕೂಡ ಲೈಕ್ ಬಿಸ್ನೆಸ್ ಇರಬಹುದು, ಬಿಸ್ನೆಸ್ ವೈಸ್ ಇರ್ಬೋದು, ಜೊತೆಗೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿಬಿಟ್ಟು ಬೇರೆ ನಿರ್ಧಾರ ತೆಗೆದುಕೊಂಡ್ರಿ. ಜೂನಿಯರ್ ಟೀಮ್ ಇರ್ಬೋದು, ಜೊತೆಗೆ ಎಕ್ಕಾ ಟೀಮ್ ಜೊತೆ ಮಾತಾಡಿದ್ರಿ. ಹೌದು, ನಾನು ಕಾರ್ತಿಕ್ ಅವ್ರ ಜೊತೆ ಮಾತಾಡಿದ್ರೆ ಅವ್ರು ಹೇಳಿದ್ರು, ಅಂದರೆ ಈ ಥರ 11ಕ್ಕೆ ಬಂದರೆ ಥಿಯೇಟರ್ ಪ್ರಾಬ್ಲಮ್ ಆಗ್ಬೋದು ಹಾಗೆ ಹೀಗೆ ಅಂತ. ಅಂದರೆ ಅಷ್ಟು ಅದು ಒಗ್ಗಟ್ಟು ಅಂತಲೂ ಅನಿಸಲ್ಲ. ನಾವು ಸಿನಿಮಾನೇ ಮಾಡಿದ್ದು, ಅವರು ಸಿನಿಮಾನೇ ಮಾಡಿರೋದಲ್ವ.
ಸಿನಿಮಾ ಗೆಲ್ಲಬೇಕು. ಐ ಥಿಂಕ್ ನೋಡಿ 3 ಬೇರೆ ಬೇರೆ ಥರದ ಸಿನಿಮಾಗಳು, ಒಳ್ಳೆ ಸಿನಿಮಾಗಳು ಗೆಲ್ಲುತ್ತೆ ಅಂತ ನಂಗೆ ಅನಿಸುತ್ತೆ. ಇದು ಕಾಮಿಡಿ, ಅದು ಗ್ಯಾಂಗ್ಸ್ಟರ್ ಡ್ರಾಮಾ, ಇನ್ನೊಂದು ಆಲ್ಮೋಸ್ಟ್ ಫ್ಯಾಮಿಲಿ ಎಂಟರ್ಟೈನರ್. ಸೊ ಈ ರೀತಿ 3 ಸ್ಪೇಸಲ್ಲಿ ಇರಬೇಕಾದ್ರೆ ಐ ಥಿಂಕ್ 3 ಸಿನಿಮಾಗಳಿಗೂ ಜಾಗ ಇದೆ ಅಂತ ನಾನು ಅನ್ಕೋತೀನಿ. ಗೊತ್ತಿಲ್ಲ, ಅಂದರೆ ಅದರಲ್ಲಿ ಯಾರು ಕಾಲು ಎಳೆದಿಲ್ಲ ನೋಡಿ, ಯಾರ್ದು ಕಾಲು ಎಳೆದಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇದೆ. ನೋಡೋಣ ಮುಂದೇನಾಗುತ್ತೆ ಅಂತ. ವೆರಿ ಆಲ್ ದ ಬೆಸ್ಟ್ ಸರ್. ನಿಮ್ಮ ಸಿನಿಮಾ ಕೂಡ ಬರ್ತಿದೆ, ಕನ್ನಡ ಸಿನಿಮಾ ಇನ್ನೂ ಅವೆರಡು ಕೂಡ ಬರ್ತಾ ಇದೆ. ಅದಾದಮೇಲೆ ನಿಮ್ಮ ಸಿನಿಮಾ ಜುಲೈ 25th ಬರ್ತಾ ಇರೋವಂಥದ್ದು, ನಾವು ಥಿಯೇಟ್ರಲ್ಲೇ ನೋಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ನೋಡಿ. ಎಸ್, ಥ್ಯಾಂಕ್ ಯು. ಸೊ ಇದಿಷ್ಟು ರಾಜ್ಬಿ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಚ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.